ನಮಸ್ಕಾರ. ಇವತ್ತಿನ ದಿವಸ ನಾವು ಕುರುಟಹಳ್ಳಿ, ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದಲ್ಲಿದ್ದೀವಿ. ಆ ಗ್ರಾಮದಲ್ಲಿ ಒಬ್ಬರು ಪ್ರಗತಿಪರ ರೈತರಿದ್ದಾರೆ, ಶ್ರೀ ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ಸರ್ ನಮಸ್ತೆ. ರಾಧಾಕೃಷ್ಣ ಅವರು ಅವರ ತಾತ ಮುತ್ತಾತಂದಿರ ಒಂದು ವ್ಯವಸಾಯ ಏನಿತ್ತು ಅದನ್ನ ತುಂಬಾ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇವತ್ತಿನ ದಿವಸ ಅವರು ಸಮಗ್ರ ಬೇಸಾಯ ಕೃಷಿಕರಾಗಿದ್ದಾರೆ. ಸಮಗ್ರ ಬೇಸಾಯದಲ್ಲಿ ಕುರಿ ಸಾಕ್ತಾ ಇದ್ದಾರೆ, ಮೇಕೆ ಸಾಕ್ತಾ ಇದ್ದಾರೆ, ಕೋಳಿ ಸಾಕ್ತಾ ಇದ್ದಾರೆ, ಹಸು ಸಾಕ್ತಾ ಇದ್ದಾರೆ. ಅದೇ ರೀತಿ ಬ್ರಾಯ್ಲರ್ ಎಗ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ದೊಡ್ಡ ಯೂನಿಟ್ ಇದೆ, ಅದು ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ. ಅದೇ ರೀತಿ ರೇಷ್ಮೆ ಮೇಯಿಸ್ತಾರೆ. ಎಲ್ಲ ರೀತಿಯ ಧಾನ್ಯ, ದವಸ ಧಾನ್ಯಗಳನ್ನು ಬೆಳೀತಾರೆ. ರಾಗಿಯನ್ನು ಗುಣಿ ಪದ್ಧತಿನಲ್ಲಿ ಬೆಳೀತಾರೆ. ಅದೇ ರೀತಿ ನೋಡಿ, ಇದೊಂದು 3 ಎಕರೆನ, ಇದು 4 ಎಕರೆ ನೈಸರ್ಗಿಕವಾಗಿ ಒಂದು 4 ಎಕರೆ ತೋಟವನ್ನ ನೈಸರ್ಗಿಕವಾಗಿ ಬೆಳೆಸಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಕೃಷಿ ಮತ್ತು ಅರಣ್ಯ ಗಿಡಗಳು ಇಲ್ಲಿ ಇದಾವೆ. ನೀವು ನೋಡ್ತಿರ್ಬೋದು, ಸೀಬೆ ಇದೆ, ಶ್ರೀಗಂಧ ಇದೆ, ನೇರಳೆ ಇದೆ, ತೆಂಗಿದೆ, ಅದೇ ರೀತಿ ಅಗಸೆ ಇದೆ, ಇದು ನುಗ್ಗೆ ಇದೆ. ಈ ತರ ಏನಿಲ್ಲ ಅಂತ ನಾವು ಕೇಳಬೇಕು. ಆ ರೀತಿ ಎಲ್ಲ ರೀತಿಯ ಗಿಡಗಳನ್ನ ಸುಮಾರು ಎಷ್ಟು ಗಿಡಗಳಿದೆ ಸರ್ ಎಲ್ಲ ಸೇರಿ? ಇದು 4 ಎಕರೆಯಿಂದ 3,000 ಮೇಲೆ ಇದೆ. 3,000 ಗಿಡಗಳಷ್ಟು ಎಲ್ಲ ವಿವಿಧ ಹಣ್ಣಿನ ಮತ್ತು ಅರಣ್ಯಗಾರಿಕೆ ಗಿಡಗಳನ್ನ ಇವರು ಬೆಳೆಸ್ಕೊಂಡಿದ್ದಾರೆ. ಮೇವು ಗಿಡಗಳು ಸರ್, ಗ್ರಿಸಿಡಿಯವನ್ನ ಹಾಕೊಂಡಿದ್ದಾರೆ, ಸುಬಾಬುಲ್ ಹಾಕೊಂಡಿದ್ದಾರೆ, ಹೀಗೆ ನಿಂಬೆಯನ್ನ ಹಾಕೊಂಡಿದ್ದಾರೆ. ಎಲ್ಲ ರೀತಿಯ ಗಿಡಗಳನ್ನ ಹಾಕೊಂಡು ಅವರ ಒಂದು, ನಾನು ಇದುವರೆಗೆ ಅವರ ಒಂದು ಕಂಪ್ಲೀಟ್ ತೋಟವನ್ನ ನೋಡಿದಾಗ ಇದು ಒಂದು ಕೃಷಿ ಉದ್ಯಮ ಅಂದ್ರೆ ತಪ್ಪಾಗ್ಲಾರ್ದು. ಏನು ನಾವು ಬೇರೆ ಬೇರೆ ದೇಶದಲ್ಲಿ ಮಾಡ್ತಾರೆ ರೈತರುಗಳು, ದೊಡ್ಡ ದೊಡ್ಡ ರೈತರುಗಳು ಇರ್ತಾರೆ, 500 ಎಕರೆ 1000 ಎಕರೆ ಮಾಡ್ತಾರೆ ಅಂತ ನಾವು ಕೇಳಿದೀವಲ್ಲ, ಅದನ್ನ ಇವರ ಒಂದು ತೋಟದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನ ಸಮಗ್ರವಾಗಿ ಅವರು ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ. ನಮಸ್ಕಾರ. ರಾಧಾಕೃಷ್ಣ ರಾಮಪ್ಪ ಅಂದ್ರೆ ಕುರುಟಹಳ್ಳಿ. ನಮ್ಮದು 5 ತಲೆಮಾರು, ನನಗೆ ಗೊತ್ತಿದ್ದಂಗೆ 5 ತಲೆಮಾರು ಕೃಷಿ. ನಮ್ಮ ಮುತ್ತಾತ, ತಾತ, ನಮ್ಮಪ್ಪ, ನಾನು, ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ನಾನು ಕೂಡ BSc ಪದವೀಧರ 1978ರಲ್ಲಿ. ನನ್ನ ಮಗ BE ಪದವೀಧರ 2003ರಲ್ಲಿ. ಇನ್ನೊಂದು ಮಗ BCA ರೇವಾ ಕಾಲೇಜಿನಲ್ಲಿ, ತಮ್ಮನ ಮಗ. ಇನ್ನೊಬ್ಬ ಹುಡುಗ BCom. ಹೊಸೇಂದ್ರ ಕೂಡ ಗ್ರಾಜುಯೇಟ್ಸ್ ಇದ್ದಾರೆ. PUC ಓದೋರಿಗೆಲ್ಲ ಮೇಲ್ಪಟ್ಟಿ ಇರೋದು. ಇಡೀ ಕುಟುಂಬದಲ್ಲಿ ಯಾರು ಸರ್ಕಾರಿ ಕೆಲಸಕ್ಕಾಗ್ಲಿ ಇಲ್ಲ ಖಾಸಗಿ ಇದಕ್ಕಾಗ್ಲಿ ನಾವು ಹೋಗಿಲ್ಲ. ನಾವು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಕಾಯಕವೇ ಕೈಲಾಸ ಅಂತ ಬಸವನ ತತ್ವದ ಅಡಿಯಲ್ಲಿ ನಾವು ತಿಳುತ್ತಾ ಇನ್ನು 4 ಜನಕ್ಕೆ ನಾವು ಊಟ ಕೊಟ್ಟು ನೆಮ್ಮದಿಯಿಂದ ಸಮಗ್ರ ಕೃಷಿಯಲ್ಲಿ ಸಮೃದ್ಧಿ ಜೀವನ ಮಾಡ್ತಾ ಇದ್ದೇನೆ ಅಂತ. ಏನ್ ಸಮೃದ್ಧಿ ಜೀವನ ಅಂತ ಹೇಳೋದಕ್ಕೆ ಬರೀ ನಾನು ಒಂದನ್ನೇ ನೆಚ್ಕೊಂಡಿಲ್ಲ. ಇವಾಗ ನಾವು ದಿನನಿತ್ಯ ಆದಾಯಕ್ಕೆ ನಮ್ಮ ಹತ್ರ 25 ಹಸು ಇದೆ. ದಿನ ನಾವು ಡೈರಿ ಹಾಲು ಹಾಕ್ತಿವಿ, ದಿನನಿತ್ಯ ಆದಾಯ. ಇವಾಗ ಕುರಿ ಮೇಕೆ ಇದೆ ಅಂತ ಹೇಳಿದ್ರೆ ATM ಇದ್ದಾಗ ನಮ್ಗೆ ಯಾವಾಗ ಬೇಕಾದ್ರೂ ನಾನು ಇದು 5 ತಲೆಮಾರಿಂದ ಹಸು ಹಾಲು ಇಲ್ದೇ ಇರೋ ದಿವಸ, ಕುರಿ ಮೇಕೆ ಇಲ್ದ ದಿವಸ ನಾವು ನೋಡಿಲ್ವಂತೆ 5 ತಲೆಮಾರಲ್ಲಿ. ಇವತ್ತು ಕೂಡ ನಾವು ಯಾವ್ದನ್ನು ಬಿಟ್ಟಿಲ್ಲ ನಾವು. ಇದ್ರ ಎಲ್ಲರ ಜೊತೆಯಲ್ಲಿ 4 ಜನ ನಾನು ಸೇರಿ 5 ಜನ ಪದವೀಧರರು ಸೇರ್ಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡು ನಾವು ಸಹಕಾರ ಸಂಘದ ತತ್ವದಲ್ಲಿ ಅಣ್ಣ ತಮ್ಮದ ಅವಿಭಕ್ತ ಕುಟುಂಬದಲ್ಲಿ ಜೀವನ ಮಾಡ್ತಾ ಇದ್ವಿ, ನಮ್ಮಿಂದ ಜೀವನ ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲ ಅವ್ರಿಗೆ ಇವಾಗ ನಮಗೆಲ್ಲ ಕನ್ನಡದಲ್ಲಿ ಕನ್ನಡ ಬರ್ತಾ ಇತ್ತು. ಇವಾಗ ಮಕ್ಕಳಿಗೆಲ್ಲ ಅವ್ರು ಇಂಗ್ಲಿಷ್ ಬರ್ತಾ ಇದೆ. ಅವ್ರ ಮಕ್ಕಳಿಗೆ ಇನ್ನ ಯಾವ್ದು ICS CBSE ಎಲ್ಲ ಬರ್ತಾ ಇದೆ. ಸಮೃದ್ಧ ಜೀವನವನ್ನ ಯಾವುದೇ ರೀತಿಯ ಸರ್ಕಾರಿ ಕೆಲಸಕ್ಕೆ ಹೋಗದೆ ವಿದ್ಯಾಭ್ಯಾಸ ಮಾಡಿದ್ರು ಹಳ್ಳಿನಲ್ಲೇ ಕಂಡುಕೊಂಡು. ನಮ್ದೇ ಈಗ ನಿಮ್ದು ಕೋಳಿ ಫಾರಂ ಇದೆ ಅಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸರ್. ಇವಾಗ ಕೋಳಿ ಫಾರಂ ಇತ್ತೀಚೆಗೆ ಬೇಕಾಗಿ, ಯಾಕಂದ್ರೆ ಹುಣಸೆ ಇದ್ರು, ಮಾವಿದ್ರು, ತೆಂಗಿದ್ರು, ಸೀಬೆ ಇದ್ರು, ಎಲ್ಲಾ ಇದ್ರು. ಇನ್ನ ಏನು ಬೇಕು ಅನ್ಸದ್ ಇವತ್ತಿನ ಯುವ ಶಕ್ತಿಗೆ. ಇದನ್ನ ಏನ್ ಮಾಡ್ಬೇಕು ಅಂತ ನಾನು ತುಂಬಾ ಯೋಚನೆ ಮಾಡಿ ಒಂದು ಬ್ರೀಡಿಂಗ್ ಫಾರಂ ಸುಗುಣಾವ್ರ ಹತ್ರ ಟೈಪ್ ಮಾಡ್ಕೊಂಡು, ಸುಗುಣಾವ್ರ ಹತ್ರ ಅದನ್ನ ನಾನು ಒಂದು ಪ್ರಾಜೆಕ್ಟ್ ಮಾಡಿದೆ. ಪ್ರಾಜೆಕ್ಟ್ ಮಾಡಿದ್ಮೇಲೆ ಒಂದು 40 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ. ಅವ್ರಿಗೆ ಅಂತ ಒಂದು ಕ್ಯಾಂಟೀನ್ ವ್ಯವಸ್ಥೆ ಮಾಡಿದ್ದೀರಿ. ನೋಡಿದ್ವಿ, ಅದೊಂದು ದೊಡ್ಡ ವಟಾರವನ್ನೇ ನಿರ್ಮಾಣ ಮಾಡಿದಿರಿ. ವ್ಯವಸ್ಥಿತವಾಗಿ ಅವ್ರಿಗೆಲ್ಲ ಪ್ರತಿಯೊಂದು ಕುಟುಂಬಕ್ಕೂ ಒಂದೊಂದು ಸಣ್ಣ ಸಣ್ಣ ಮನೆಯನ್ನ ಕೊಟ್ಟಿದ್ದೀರಿ. ಅವ್ರಿಗೆ ಒಂದು ಕಮ್ಯುನಿಟಿ ಊಟ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ. ಹೌದೌದು. ಮತ್ತೆ ಅವ್ರಿಗೆ
ಎಕ್ಸ್ಟ್ರಾ ಈಗ ಅವ್ರನ್ನೇನು ನೀವು ಕೆಲಸಕ್ಕೆ ಕರ್ಕೊಂತೀರಿ ಅದಲ್ದೇನೆ ನೀವು ಎಕ್ಸ್ಟ್ರಾ ಕೆಲಸಕ್ಕೆ ಕರ್ಕೊಂಡ್ರೆ ಅವ್ರಿಗೆ ಅಡಿಷನಲ್ ಆಗಿ ಹಣವನ್ನು ಸಹ ಕೊಡ್ತಾ ಇದ್ದಾರೆ. ಹೌದೌದು ಈಗ ನೀವು ಕೋಳಿ ಫಾರಂ ಮಾಡ್ತಿರ್ಬೇಕಾದ್ರೆ ಅಲ್ಲೇನಾದ್ರು ಕೆಲಸ ಇಲ್ದಂಗೆ ಡೈರಿ ಕರ್ಕೊಂಡ್ರೆ ಹೌದೌದು ಅದಕ್ಕೆ ದುಡ್ಡು ಕೊಡ್ತೀರಿ, ಹೌದೌದು ಕೋಳಿ ಫಾರಂ ಕರ್ಕೊಂಡ್ರೆ ದುಡ್ಡು ಕೊಡ್ತೀರಿ. ಈ ಹೌದೌದು ಥರದಲ್ಲಿ ಹೌದೌದು ಟಮಾಟಕ್ಕೆ ಅನ್ಕೊಳಕ್ ಬಂದು ದುಡ್ಡು ಕೊಡ್ತೀವಿ ಎಕ್ಸ್ಟ್ರಾ. ಈಗ ಈ ಒಂದು ಏನು ಪೌಲ್ಟ್ರಿ ಯೂನಿಟ್ ಮಾಡಿದ್ರಲ್ಲ, ಎಷ್ಟು ಬ್ರಾಯ್ಲರ್ ಕೋಳಿಗಳನ್ನು ಸರ್ ಅದು ಬಾಯ್ಲರ್ ಎಲ್ಲ ಬ್ರೀಡಿಂಗ್ ಅದು ಬ್ರೀಡಿಂಗ್ 33,000 ಕೋಳಿ ಅದು ಹಾ. 30,000 ಕೋಳಿ 3,000 ಹುಂಜ. ಅದಕ್ಕೆ ಆರ್ಟಿಫಿಷಿಯಲ್ ಸೆಮೆನ್ ಮಾಡ್ತೀವಿ ನಾವು ದಿನಕ್ಕೆ 10,000 ಕೋಳಿಗೆ. ಆ ಮೊಟ್ಟೆ ಎಲ್ಲ ಅದು ಬ್ರೀಡಿಂಗ್ ಹೋಗ್ತದೆ, ಕಂಪ್ನಿಯವ್ರು ತಗೊಂಡು ಹೋಗ್ತಾರೆ. ಅವರು ನಾವು ಟೈಪ್ ಮಾಡ್ಕೊಂಡಿದ್ರ ಮೊಟ್ಟೆ ಏನ್ ಬರುತ್ತೆ ಅದನ್ನ ಮೊಟ್ಟೆನ ಅವ್ರು ತಗೊಂಡು ಹೋಗ್ತಾರೆ, ಮರಿ ಮಾಡ್ಕೊಂಡು ಅವ್ರೇನೋ ಮಾಡ್ಕೊಳ್ತಾರೆ. ಒಂದು ಮೊಟ್ಟೆಗೆ ₹3.75 ಕೊಡ್ತಾರೆ ಒಂದು ಮೊಟ್ಟೆ. ಒಟ್ಟಾರೆ ಒಂದು ವರ್ಷದಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಕೋಳಿ ಫಾರಂ? ಕೋಳಿ ಫಾರಂ ಇಂದ ನಮ್ಗೆ ಟರ್ನ್ ಓವರ್ ಅಂತ ಆಗುತ್ತೆ, 1,50,00,000 ಮೇಲೆ ಬರ್ತದೆ. 1,50,00,000 ಟರ್ನ್ ಓವರ್ ಆಗುತ್ತೆ. ಟರ್ನ್ ಓವರ್ ಆಗುತ್ತೆ, ಟರ್ನ್ ಓವರ್ ಆಗುತ್ತೆ. ಅದರಲ್ಲಿ ನಮ್ಗೆ ಲೇಬರ್ ಇರ್ತದೆ, ಇನ್ನೊಂದು ಇರ್ತದೆ. ಇಲ್ಲಿ ಕೂಡ ಅದಕ್ಕೆ ನಾವ್ ಏನು ಅಂತ ಹೇಳಿದ್ರೆ, ನಾನು ಇದ್ರಲ್ಲಿ ಸೋತು ಇಲ್ಲ ಗೆದ್ದು ಇಲ್ಲ, ನೆಮ್ಮದಿ ಜೀವನ ಮಾಡ್ತಾ ಇದ್ವಿ ಅಂತ ಮಾತ್ರ ನೇರಬೇಡಿ. ಮತ್ತೆ ಅದರ ರೂಫ್ ಪೈಲೆಲ್ಲ ಸೋಲಾರ್ ಪ್ಯಾನೆಲ್ ಹಾಕಿಸ್ಕೊಂಡು ಅದು ಈ ಸರ್ಕಾರದಿಂದ ಒಂದು ಆದೇಶ ಬಂತು, ನೀವು ಮತ್ತೆ ಮೇಲ್ಛಾವಣಿ ಇದ್ರೆ ನಾವು ಸೌರ ಅಳವಡಿಕೊಂಡ್ರೆ ನಾವು ಪವರ್ ಅಗ್ನಿ ಮಾತ್ರ ನಾವು ತಗೊಳ್ತೀವಿ ಕರೆಂಟ್ ಅಂತ ಕೇಳೋದು ಬಂತು. ನಮ್ದು ಅವಕಾಶ ಇತ್ತು, 75,000 ಸ್ಕ್ವೇರ್ ಫೀಟ್ ಇತ್ತು. ನಾವೊಂದು ಅರ್ಜಿ ಹಾಕಿದ್ವಿ, ಅವ್ರು ನಮ್ಗೆ ಅಗ್ರಿಮೆಂಟ್ ಕೊಟ್ರು. ನಾನು ಗುಜರಾತ್ ಅವರು ಒಬ್ಬರಿಗೆ ಇನ್ವೆಸ್ಟ್ ಕೊಟ್ಬಿಟ್ಟು 6.5 ಕೋಟಿ ಅವ್ರು ನನ್ನ ಮೇಲ್ಛಾವಣಿ ಮೇಲೆ ಬಂಡವಾಳ ಹಾಕಿದ್ದಾರೆ. ನನಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡ್ತಾರೆ. 12,500 ರೂಪಾಯಿ ತಿಂಗಳಿಗೆ ಒಂದು ಬಾಡಿಗೆ ಕೊಡ್ತಾರೆ. ಯಾಕೆ ಸರ್ವೆ ನಂಬರ್ ಕೊಟ್ಟಿರೋದ್ರಿಂದ ಇಬ್ಬರು ಹುಡುಗರಿಗೆ 15,000 ರೂಪಾಯಿ ಸೆಕ್ಯೂರಿಟಿ ಅಂತ ಕೊಡ್ತಾರೆ. ಎಲ್ಲ ನನಗೆ ಒಂದು ಬೋನಸ್ ಬಂದ ಅದು ಬಂದ ಮೇಲೆ ಬರುವಂತ ಆದಾಯದಲ್ಲಿ ನಂಗೆ 8% ಅದು ಬರುತ್ತೆ. ಅದು ತಿಂಗಳು ನಮ್ಗೆ RTGS ನಮ್ಮ ಹೆಸರಿಗೆ ನಮ್ಮ ಅಕೌಂಟ್ ಬಂದ್ಬಿಡುತ್ತೆ. ಅಂದ್ರೆ ಅದೊಂದು ಈ ಬ್ರೀಡಿಂಗ್ ಏನು ಪೌಲ್ಟ್ರಿ ಇದು ಅದ್ರ ಜೊತೆಗೆ ಈ ಸೋಲಾರ್ ಇದ್ದಲ್ಲೂ ನಿಮ್ಗೆ ಆದಾಯ ಬರ್ತಾ ಇದೆ. ಮತ್ತೆ ಆ ಗೊಬ್ಬರ ಕೂಡ ನಾನು ಯಾವುದೇ ಪೊಲ್ಯೂಷನ್ ಇಲ್ದಿರ, ಯಾರಿಗೂ ನಮಗೂ ತೊಂದ್ರೆ ಮತ್ತೆ ಬೇರೆಯವ್ರಿಗೂ ತೊಂದರೆ ಇಲ್ದಿರ ನೋಡಿ ವ್ಯವಸ್ಥಿತವಾಗಿ ಮಾಡಿದೀರಾ ನೀವು. ಕೆಳಗಡೆ ಒಂದು ಫ್ಲೋರ್ ಅದಕ್ಕಾಗಿನೇ ಕಲೆಕ್ಷನ್ ಗೆ ಹೌದು, ಅದು ಕಲೆಕ್ಷನ್ ಆಗ್ತಿದಂಗೆನೆ ಅದನ್ನ ಮಿನಿ ಟ್ರಾಕ್ಟರ್ ಮಾಡಿ ಬ್ಲೇಡ್ ಮಾಡಿಸ್ಬಿಟ್ಟು ನಾನು ಬರೀ ರೈತರಿಗೆ ತಗೊಂಡು ಹೋಗೋಕೆ ನಾವು ವ್ಯವಸ್ಥೆ ಮಾಡಿ. ಗೊಬ್ಬರದಲ್ಲೂ ನಿಮ್ಗೆ ಆದಾಯ ಬರುತ್ತೆ. ಹೌದು ಸರ್, 4,500 ರೂಪಾಯಿ ಲೋಡ್, ಟ್ರಾಕ್ಟರ್ ಲೋಡ್ ಅವರೇ ತುಂಬ ಲೋಡ್ ಆಗುತ್ತೆ ಒಂದು ವರ್ಷಕ್ಕೆ. ದಿನಕ್ಕೊಂದು ಲೋಡ್. ನಮಗೆ ಒಂದು 10 ತಿಂಗಳು ಇರ್ತದೆ. 10 ತಿಂಗಳು 300 ಲೋಡ್ ಸಿಗ್ತದೆ. ಇಲ್ಲ 250 ಲೋಡ್ ಅಂತ ಗ್ಯಾರಂಟಿ. 250 ಲೋಡ್ ಇಂಟು 4,500. ಅದು ನಿಮ್ಗೆ ಅಷ್ಟ ಆದಾಯ. ಅದು ನಮ್ಗೆ ಬಂದಂಗೆ ನಾವು ಬರ್ತಾ ಇತ್ತು. ಸೊ ಅದಲ್ಲದೆ ನಾವೀಗ ಮತ್ತೆ ಬೇರೆ ಬೇರೆ ಯೂನಿಟ್ ನೋಡಿ, ಸಮಗ್ರ ಪದ್ಧತಿನಲ್ಲಿ ಯೂನಿಟ್ ಮಾಡಿದಿರಾ, ಅಜೋಲಾ ಪ್ರೊಡಕ್ಷನ್ ಯೂನಿಟ್ ಮಾಡಿದಿರಿ, ಜೇನು ಸಾಕಾಣಿಕೆ ಮಾಡಿದಿರಿ, ಕುರಿ ಸಾಕಾಣಿಕೆ ಮಾಡಿದಿರಿ, ಮೇಕೆ ಮಾಡಿದಿರಿ, ನಾಟಿ ಕೋಳಿ ಮಾಡಿದಿರಿ, ಡೈರಿ ಮಾಡಿದಿರಿ, ಮತ್ತೆ ಮುದುವಳ ನಾಯಿ ಕೂಡ ನಾಯಿ ಸಾಕ್ತಾ ಬ್ರೀಡಿಂಗ್ ರೈತರು ಯಾರು ಬಂದ್ರೆ ನಾನು ಯಾವ್ದೋ ಒಂದು ರೀತಿಯಲ್ಲಿ ನಾನು ಮರಿ ಕೂಡ ಕೊಡ್ತೀನಿ. ಡೈರಿಗೆ ನೀವು ನೇಪಿಯರ್ ಹುಲ್ಲುಗಳನ್ನ ಬೆಳೆಸಿ ಸಾಕುಗಳನ್ನು ಮಾಡಿದಿರಿ ಒಂದು ಎಕರೆ 1/2 ಎಕರೆ. ಮತ್ತೆ ರೇಷ್ಮೆ ಹುಳನು ಸಾಕ್ತಾ. ಹೌದು ಸರ್, 130 ಮೊಟ್ಟೆ ಪ್ರತಿ ತಿಂಗಳು ಇರ್ತದೆ. ಇದರಿಂದ ಎಷ್ಟು ಒಂದು ಆದಾಯ ಬರುತ್ತೆ ಅಂತ ಸರ್? ಇದರಿಂದ ಒಬ್ಬ ನಿಮ್ಮ ರೇಷ್ಮೆ ಹುಳು 100 ಮೊಟ್ಟೆ ಮೇಯಿಸೋ ಹುಡುಗ ಇವತ್ತು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇನ್ನು ಆರೋಗ್ಯವಾಗಿ ಅವನು ಒಳ್ಳೆ ಕೆಲಸ ಮಾಡ್ತಾನೆ. ತಿಂಗಳಿಗೆ 1,30,000 40,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವನು ಗ್ರಾಜುಯೇಟ್, ಅವನ ಹೆಂಡತಿನೂ ಗ್ರಾಜುಯೇಟ್. ಅವ್ರಿಬ್ರೇನೆ 22 ಇವತ್ತು 2ನೇ ಜ್ವರ ಹುಳ ತಗೊಂಡು ಬಂದ್ರೆ 22 ದಿನಕ್ಕೆ ಮಾರ್ಕೆಟ್ ನಗನಗುತ್ತಾ ಬರ್ತಾರೆ. ಈ ಡೈರಿ ದಿನ 100ರಿಂದ 120 ಲೀಟರ್ ಹಾಲು ಹಾಕ್ತಿವಿ. ಅದು ಎಲ್ಲಾ ಹೆಣ್ಮಕ್ಳು ಆನಂದ. ಸರ್, ಇದು ಹಳ್ಳಿಕಾರು, ಇದು ಬಹು ಉಪಯೋಗಿ, ಉಳುಮೆ ಮಾಡುತ್ತೆ, ಮತ್ತೆ ನಮ್ಗೆ ಒಳ್ಳೆ ಗುಣಮಟ್ಟದ ಹಾಲು ಕೊಡ್ತೇವೆ. ಇದ್ರ ಗಂಧಲ ಕುಡಿತೀವಿ ನಾವು. ಈ ಸಗಣಿಯಲ್ಲಿ ನಾವು ಸಾರಿಸ್ತೀವಿ. ಈಗ ಇದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ. ಅದು ಹಾಲು, ನಿಜವಾದ ಹಾಲು ಈ ಹಳ್ಳಿಕಾರಿನ ಹಾಲು, ಸೀಮೆ ಹಸು ಹಾಲಲ್ಲ ಅದು. ಈ ಹಾಲು ಬಂದು ಬಿಳಿ ಇರ್ತದೆ. ಇದ್ರ ತುಪ್ಪ ಬಂದು ನಿಮ್ಗೆ ಅರಿಶಿನ ಇದ್ದಂಗೆ ಇರ್ತದೆ. ಆ ಸುವಾಸನೆ ಬೇರೆ. ಇವತ್ತು ಕೂಡ ಅದು ಅಲ್ಲಿದೆಯಲ್ಲ ತಾಯಿ ಹಾಲು ಕೊಡ್ತಾ ಇದೆಯಾ? ಅಕ್ಕ ಸಹೋದು. ಇದು ಅಕ್ಕನಾ? ಅಕ್ಕ. ಅದ ಹಾಲು ಕೊಡ್ತಾ ಇದೆ. ನೀವೇ ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಲು ಕೊಡ್ತೀವಿ, ಮಾರಾಟ ಏನ್ ಮಾಡ್ತಿಲ್ಲ. ಯಾರ ಮಕ್ಕಳು ಬಂದ್ರೆ ಫ್ರೀಯಾಗಿ ಕೊಡ್ತೀವಿ. ಮಕ್ಕಳಿಗೆ ಒಳ್ಳೇದು. ಮಕ್ಕಳು ಯಾರು ಕಾಸು ತಗೊಳ್ಳೋದಿಲ್ಲ, ಮಜ್ಜಿಗೆ ಕಾಸು ತಗೊಳ್ಳೋದಿಲ್ಲ, ಮಕ್ಕಳು ಹಾಲು ತಗೊಳ್ಳೋದಿಲ್ಲ, ಮತ್ತೆ ಬೇರೆ ಏನು ಮಾಡೋದಿಲ್ಲ. ಯಾಕೆ ನಾವು ಗಟ್ಟಿಯಾಗಿ ಇರ್ಬೇಕು ಅಂತ.
ಹಿಂದೆ ಎಲ್ಲ ರೈತರುಗಳು ಹಳ್ಳಿಕಾರ್ ಎತ್ತುಗಳನ್ನೇ ಉಪಯೋಗಿಸಿ ವ್ಯವಸಾಯ ಮಾಡ್ತಾ ಇದ್ರು. ನಮ್ಮ ತಂದೆ ಆ ಹಳ್ಳಿಕಾರ ಎತ್ತನಿಂದಾನೆ 8 ಜನ ಮಕ್ಕಳನ್ನ ನಮ್ ಸಾಕಿ ವಿದ್ಯಾವಂತರನ್ನ ಮಾಡಿ ಉಳುಮೆ ಮಾಡಿ ಕ್ರಿಸ್ತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳಿ ಅವರು 5 ಜನ ಮಕ್ಕಳಿಗೂ ಊಟ ಹಾಕಿ ಇನ್ನು 16 ಜನಕ್ಕೆ ಹಿಂಗ್ ಅಂತ ಇದ್ರು. ಇವಾಗ ನಾವೆಲ್ಲ ಹಿಂಗಿಂಗ್ ಅನ್ನೋದು, ಅವ್ರು ಹಿಂಗಿಂಗ್ ಅಂತ ಇದ್ರು ಸರ್. ಈಗ ಎಲ್ಲ ಈ ಹಳ್ಳಿಕಾರ್ ತಳಿನೇ ನಶಿಸಿ ಹೋಗ್ತಾ ಇದೆ. ಅಮೃತ್ ಮಹಲ್ ಮತ್ತೆ ಹಳ್ಳಿಕಾರ್ ಇವೆಲ್ಲ ನಾಟಿ ತಳಿಗಳು, ಇವೆಲ್ಲ ಈಗ ಸಾಕೋರೆ ಇಲ್ಲ. ಎಲ್ಲ ಈಗ ಏನಂದ್ರೆ ಎಲ್ಲ ಮಿಶ್ರ ತಳಿ ಹಳ್ಳಿಗಳಿಗೆ ಹೋಗ್ತಾ ಇದು ಇದ್ದಾರೆ. 15 ಲಕ್ಷ ಮೇಲೆ ಈಗ ಹೌದು, ದೊಡ್ಡದಾದ್ಮೇಲೆ ಒಂದ್ ವರ್ಷಕ್ಕೆ ನೀವು ಇದು ದೊಡ್ಡದಾಗ್ರೆ 15 ಲಕ್ಷ ಮೇಲೆ ಅದೇ ಎಷ್ಟಾದ್ರೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅವ್ನು ಕಾಯ ತುಂಬ ಸರ್. ನಮಸ್ಕಾರ. ನೋಡಿ, ಈಗ 3 ಹಳ್ಳಿಕಾರ್ ಹೆಣ್ಕರುಗಳನ್ನ ಇಟ್ಕೊಂಡಿದ್ದಾರೆ. 2 ಹೆಣ್ಣು ಮತ್ತೆ 1 ಚಿಕ್ಕದು ಕರು, ಇನ್ನು ಗಂಡು ಕರು. ಸರ್ ಪಾಪ ಇರ್ತಾರೆ ತುತ್ತೂಲ್ಲ ಉಂಡ್ರೆ ಅಂತ ದಿನನಿತ್ಯ 100 ಲೀಟರ್ ಹಾಲು ಹಾಕ್ತಿವಿ. ಆ 100 ಲೀಟರ್ ಮಹಾರಾಷ್ಟ್ರ ಎತ್ತಿ ಕೊಟ್ಬಿಟ್ಟಿದ್ವಿ. ಈ ಮನೆಯಲ್ಲಿ 2 ಮಕ್ಳು 5:15 ಬಂದಿಲ್ಲಿ ಹಸುನ್ ಬಿಚ್ಚಿ ಸಗಣಿ ಎತ್ತಿ ಹಾಲು ಕರೆದು ಬೇರೆ ತಗೊಂಡು ಅವ್ರು ಅಡಿಕೆ ಮಾಡ್ಕೊಳ್ತಾರೆ. ಅದು ಕೂಡ ಸಹಕಾರ ಸಂಘನ ಈ ನಾ ಒಂದು 7 ಜನ ಸ್ವತಂತ್ರ ಅದನ್ನ ಅಡಿಕೆ ಮಾಡ್ತಾರೆ. ಡೈರಿ ಯೂನಿಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿದೆ. ತೊಳ್ತಾರೆ ಸರ್. ಅನ್ಸುತ್ತೆ. ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಾಕಿದ್ದಾರೆ ನೆರಳಲ್ಲಿ, ತುಂಬಾ ಚೆನ್ನಾಗಿದೆ ಸರ್. 4 ವರ್ಷ ತಾಯಿಯ ಸಗಣಿ ತೋಟದಿಂದ ಅವು ಒಂದು 4 ವರ್ಷ ಒಂದು ಹೆಣ್ಣು ಮಗು ಸಗಣಿ ಹಿಂಗ್ ಎತ್ಬಿಟ್ಟು ಹಿಂಗ್ ಎತ್ಬಿಟ್ಟು ಹಿಂಗ್ ಆಗ್ತಾ ತಕೊಂಡು ನಮ್ಗೆ ಅದೇ ಒಂದು ನಮ್ಗೆ ಖುಷಿ. ತಾಯಿ ಮಾಡೋ ಕೆಲಸ ಮಗಳು ಕಳ್ತು. ಅವ್ರ ಹಸುನೇ ನೋಡ್ಲಿಲ್ಲ ಅಂದ್ರೆ ಹಸು ಹಾಕಮ್ಮ ಅದು ಹಿಂದೆ ಆಗ್ತಾ ಇದ್ರು ಸರ್. ಇವಳೆಲ್ಲ ಬಂದ್ಬಿಟ್ಟು ಹಸು ಹಿಂದೆ ಆಗ್ತಾರೆ. ಅದೆಲ್ಲಿ ತಿನ್ಬೇಕು ಅನ್ನೋದು ಅವ್ರಿಗೆ ಕೂಡ ಅವ್ರಿಗೆ ಇದಿಲ್ಲ. ಇವತ್ತು ನೋಡಿ, ಈಗ ಅಷ್ಟು ನೀವೆಲ್ಲ ಸಮಗ್ರವಾಗಿ ಕುರಿ ಕೋಳಿ ಡೈರಿ ಎಲ್ಲ ಮಾಡಿರೋದ್ರಿಂದ ಹೌದು ಒಂದು ಗೊಬ್ಬರದ ಹಿಂಡು ಅಲ್ಲೇ ಇದೆ. ರೈತರು ಕಷ್ಟ ಪಡ್ತಾರೆ, ಗೊಬ್ಬರ ಹುಡುಕೊಂಡು ಓಡಾಡ್ತಾರೆ ಎಲ್ಲೆಲ್ಲೋ, ಕುರಿ ಗೊಬ್ಬರ ಅದಕ್ಕೆ. ನಿಮ್ಮ ಹತ್ರ ಸಾಕಷ್ಟು ನೋಡಿದ್ರೆ 100 ಟನ್ ಅಷ್ಟು ಗೊಬ್ಬರ. ಹೌದು ಸರ್. ಇವತ್ತು ಮಳೆ ಬಂದಿಲ್ಲ ಹಾಕೊಂಡಿದ್ದೀರಿ. ಹೌದು ಸರ್, ಮಳೆ ಕಾಯ್ತಾ ಇದ್ದೀವಿ. ಇವಾಗ ಗುಣಿಗಡ್ಡಿಗೆ ನಾನು ಎರೆಹುಳ ಗೊಬ್ಬರ ಇಷ್ಟು, ಆ ಗೊಬ್ಬರ ಹಾಕ್ಬಿಟ್ಟು ಭೂಮಿ ಅದ ಮಾಡ್ತೀನಿ. ಆ ಎರೆ ಗೊಬ್ಬರ ಒಂದು ಗುಣಿಗಡ್ಡೆ ಹಾಕ್ಬಿಟ್ರೆ ಅಷ್ಟೇ, ಬೇರೆ ಇನ್ನೇನು ಮಾಡೋ ಕೆಲಸ ಇಲ್ಲ. ಅದರಿಂದ ದಿನನಿತ್ಯ ಹಾಲು ಮಾಡ್ಕೊಂಡಿದ್ದೀನಿ. ATM ಹೇಳಿದ್ನಲ್ಲ, ಇವತ್ತೇನು ನಮ್ಮ ಮಕ್ಳು ಫೀಸ್ ಕಟ್ಬೇಕು ಅಂತ ಹೇಳಿದ್ರೆ ಏನು ಬೇಗ ಹೊತ್ತು ಕೊಟ್ಬಿಟ್ರೆ ಮೊನ್ನೆ ಬಕ್ರೀದ್ಗೆ 70,000 ಒಂದೊಂದು ಗೊತ್ತಾಗುತ್ತೆ ಸರ್. ಹೌದಾ? ಅದು ಯಾವ್ದು? ಜಮ್ನಾ ಪ್ಯಾರಿ ಬೀಟಲ್ ಒಂದೊಂದು 70,000 ಕೊಟ್ಟು ಇಲ್ಲೇ ಬಂದು ತಗೊಂಡು ಹೋದ್ರು. ಒಂದು 10 ಟಗರು 2 ಲಕ್ಷಕ್ಕೆ ಕೊಟ್ಟು. ಅದೇ ಬಕ್ರೀದ್ಗೆ. ಉಗಾದಿ ಬಕ್ರೀದ್ 2 ಇದು ಹೋಲುತ್ತೆ. ಅದು ನೀವೇ ಬ್ರೀಡಿಂಗ್ ಮಾಡ್ಕೊಂಡು? ಹೌದು ಸರ್. ನಮ್ಮ ಇದ್ದಿದ್ದು ರಾಮ್ಲೆಟ್ ಡಾಕ್ಟರ್ ಸೀತಾರಾಮ್ ಅಂತಿದ್ರು. ಅವ್ರು ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಅವ್ರೊಂದು ರಾಮ್ಲೆಟ್ ಕೊಟ್ರು 25 ವರ್ಷದ ಹಿಂದೆ. ಅದರಿಂದ ನಾನು ತಳಿ ಉಳಿಸ್ಕೊಂಡ್ ಬಂದಿದ್ದಾರೆ ಸರ್. ಆ ತಳಿ ಹಂಗೆ ಮಾಡ್ಕೊಂಡು ಈಗ ಅದೊಂಥರ ಬಂಡೂರ ತರ ಕಾಣ್ತಾ. ಹೌದು ಸರ್. ಇವತ್ತು ಬಂದು ಮರ ಕೇಳ್ತಾ ಇರ್ತಾರೆ, ಎಲ್ಲ ರೈತರು ಬಂದು ಕೊಡ್ತಾ ಇರ್ತೀವಿ. ಒಂದು 30 kg ಅಷ್ಟು ಕುರಿ ಇದ್ರೆ ಅದು ಡಿಮ್ಯಾಂಡ್ ಇದೆ. ತಗದ 10 ಜನ ಬರ್ತಾರೆ ಸರ್. ನಾವೇನು ಹುಡ್ಕೊಂಡು ಹೋಗೋದಿಲ್ಲ. ಯಾರಾದ್ರೂ ನಮ್ಮ ಹತ್ರ ಹುಡ್ಕೊಂಡು ಬರೋದಿದ್ರೆ ಅದು ಕುರಿ ಮತ್ತು ಮೇಕೆ. ಮತ್ತೆ ದಿನನಿತ್ಯ ಆದಾಯ ಇರೋದು ಹಾಲು. ಅದು ಇಷ್ಟು ಎಲ್ಲೆಲ್ಲ ಕಾಯ್ಬೇಕಾಗಿತ್ತು. 5 ರೂಪಾಯಿ ನಮ್ಗೆ ಆನ್ಲೈನ್ ಅಲ್ಲಿ ಪೇಮೆಂಟ್, ಹಾಲು ದುಡ್ಡು ಆನ್ಲೈನ್ ಪೇಮೆಂಟ್. ಯಾರು ಏನು 1 ಪೈಸಾ ಇವತ್ತೊಂದು ದಿವಸ ನಮ್ಗೆ ಎಲ್ಲ ಇಲ್ಲ. ಯಾವ್ದ್ರಲ್ಲಿ ಮನೆಬಾಗಿಲಿಗೆ ತಲುಪ್ತದೆ. ಇದು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಹೇಳಿ. ಕೃಷಿ ಅರಣ್ಯ ಮಾಡಿದಿರಲ್ಲ ಸರ್. ಕೃಷಿ ಅರಣ್ಯದಲ್ಲಿ ತುಂಬಾ ನಾನು ಇಷ್ಟಪಟ್ಟು ಮಾಡಿರುವಂತದ್ದು ಇದನ್ನ. ಈ ನಿಮ್ಮ KVK ಇಂದ ಕಾಲೇಜಿಂದ ಬರ್ಬೋದು. ಈ ಧರ್ಮಸ್ಥಳ ಸಂಸ್ಥೆಯಿಂದ ಶ್ರೀಶಕ್ತಿ ಸಂಘದವರು ಸಾವಿರಾರು ಜನ ವರ್ಷಕ್ಕೆ ಬರ್ತಾರೆ, 100 ಅಲ್ಲ ಎಲ್ಲ ಬರ್ತಾ ನೋಡ್ತಾ ಇರ್ತಾರೆ. ಎಲ್ಲ ಹೇಳ್ತೀನಿ, ನೋಡಮ್ಮ ಈ ಶ್ರೀಗಂಧ ಯಾಕೆ ಬೆಳೆಸಿದ್ದೀನಿ ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆ ಈ ಭೂಮಿ ಮೌಲ್ಯ ಹೆಚ್ಚಿಸಬೇಕು, ನಮ್ಮ ಮಕ್ಕಳು ಭೂಮಿ ಮಾರ್ಕೋಬಾರ್ದು. ಯಾಕಂದ್ರೆ ಕೋಟಿ ಅಂತ ಹೇಳ್ತಾ ಇದ್ರೆ ಕೋಟಿ ಬರುತ್ತೆ ಅಂತ ಹೇಳಿ ಭೂಮಿ ಉಳಿಸ್ಕೊಂಡು ವ್ಯವಸಾಯ ಹಂಗೆ ಮಾಡ್ತಾರೆ. ಅದರಿಂದ ಅವ್ರಿಗೋಸ್ಕರ ಅದು ಬೆಳೆಸ್ಬಿಟ್ಟಿದ್ದು ನಮ್ಮ ಮುಂದಿನ ಪೀಳಿಗೆ ಮೊಮ್ಮಕ್ಕಳಿಗೆ. ಇನ್ನು ಗೀತಾ ಬಂದಾಗ ಏನಿದೆ ಅಂತ ತಕ್ಷಣ ಋತುಮಾನಕ್ಕೆ ತಕ್ಕಂಗೆ ಸೀಬೆ, ಸೀತಾಫಲ, ನಿಂಬೆ ಹಣ್ಣು, ಜಮುನೆ ಹರಳೆ, ಕಿರುನೆಲ್ಲಿ, ಬೆಟ್ಟದ ನೆಲ್ಲಿ, ತೆಂಗು, ಪರಂಗಿ ಹಣ್ಣು, ಯಾವಾಗ ಬೇಕಾದ್ರೂ ಅವ್ರಿಗೆ ಅವರೇ ಬಂದು ಆನಂದವಾಗಿ ಮಕ್ಕಳು ಬರ್ತಾರೆ. ದಾಳಿಂಬೆನೂ ಇದೆ ಅಲ್ಲಿ. ಹೌದು ಸರ್, ದಾಳಿಂಬೆನು. ಈ ರೀತಿ ಬರ್ತಾ ಇರುವಾಗ ಮೊಮ್ಮಗಳು ಭಾನುವಾರ ಬರ್ತಾರೆ, ಎಲ್ಲ ಹುಡುಗರೆಲ್ಲ ಸೇರ್ಕೊಂಡವ್ರು ಬಂದ್ರು. ಒಂದು ನೆಲ್ಲಿಕಾಯಿ ಕಿತ್ಕೊಂಡು ಅಥವಾ ಉಪ್ಪು ಬೇಕು ಅಂದ್ರು. ಉಪ್ಪಿಲ್ಲಿ ಇದೆಯಲ್ಲಮ್ಮ ನಮ್ಮ ಹಸು ಕುರಿ ಮೇಕೆಗೆಲ್ಲ ಕೊಡ್ತೀವಿ ಅಂದ್ರೆ ಉಪ್ಪು ತಗೊಂಡು ಬಂದ್ರು. ಕೈಯಲ್ಲಿ ಹಾಕೊಂಡು ನಾನು ಅಲ್ಲಿ ಒಳಗಡೆ ಬರ್ಬೇಕು ತೋಟಕ್ಕೆ ಅಂದ್ಬಿಟ್ಟು ಮರದಗಳಿಗೆ ನಿಂತ್ಕೊಂಡ್ರು. ಬೆಟ್ಟದಲ್ಲಿ ಮರದಗಳಿಗೆ ಒಂದ್ ಹೇಳಲ್ಲ ಅನ್ನಂತೆ, ಏನಮ್ಮ ತಾಯಿ ಅಂತ ಹೇಳಿದೆ. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನೆಂದೆತ್ತ ಸಂಬಂಧವಯ್ಯ, ಸಮುದ್ರದ ಉಪ್ಪು
ನೆಲ್ಲಿಕಾಯಿ ಎನಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅಂತ ತಪ್ಪಡಿಸುದು. ಹಾ. ಗುಹೆಯೊಳಗೆ ಗುಹೇಶ್ವರ ಲಿಂಗೈಕ್ಯವು ಎನಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅಂತ ಹೇಳಿದ್ಲು. ಹಾ. ಇನ್ನ ಹೇಳ್ತಾ ಇದ್ಲು ಏನೋ, ಹಾ. ನಮಸ್ಕಾರ ತಾಯಿ ನಿನಗೆ, ಹಾ. ಒಬ್ಬ ರೈತನ ಮೊಮ್ಮಗಳಾಗಿ ಹುಟ್ಟಿದ ಭೂತಾಯಿ ಮೇಲೆ ನಮ್ಮ ತಂದೆ ತಾಯಿ ಕೊಟ್ಟಂತ ಭೂಮಿಯಲ್ಲಿ ನಿಂತ್ಕೊಂಡಿದ್ದೇನು, ಪ್ರೀತಿ ಒಂದು ಪ್ರೀತಿ ಇಟ್ಕೊಂಡು ಒಂದು ಇಂಥ ಒಂದು ಓದಿದೆ ನೀನು. ನಿನಗೆ ಮತ್ತೆ ನೀನು ಕೃಷಿನಲ್ಲೇ ತಗೊಂಡು ಮಾಡ್ಬೋದು. ಹೋಗ್ತೀಯ ನಿನಗೆ ಅನ್ನೋ ಅನಂತ ಖುಷಿ ನಾನು ಆಗ್ಬಾರ್ದು ಯಾರು ನಿಮ್ಗೆ ನಮಸ್ಕಾರ ಹಾಕ್ತೀನಮ್ಮ ಅಂತ ಹೇಳಿದ್ರೆ, ಹಾ. ಆ ಯಮ್ಮನ ಆನಂದ ನನ್ನ ಆನಂದ ಹಾ, ಹಾ, ಎರಡು ಒಂದೇ ಆಯ್ತು ಸರ್. ಹಾ, ಅದು ಆನಂದ. ಹಾ, ಹಾ. ಅಲ್ಲಿಗೆ ಹ್ಮ್, ಇದರಿಂದ ನಾವು ಹ್ಮ್. ಒಬ್ಬ ICS ಶಿಲ್ಪಸೋತ ಅಂತ ಒಂದು 7ನೇ ಕ್ಲಾಸ್ ಮಗುವಿಂದ ಕೂಡ ನಾನು ಆನಂದ ಪಟ್ಟಿದ್ದೀನಿ ಸರಿ ಮನೆಯಲ್ಲಿ. ಹೌದು. ಸೊ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನೋ ಕಾಯಕವೇ ನಾಣ್ಣುಡಿಯಂತೆ ಕಾಯಕವೇ ಕೈಲಾಸ ಅನ್ನೋ ನಾಣ್ಣುಡಿಯಂತೆ ಅವರು ಅವರ ಸ್ವಾತಂತ್ರ್ಯ ಬೆಳೆಸ್ಕೊಂಡು ಬಂದಂತ ಒಂದು ಕೃಷಿ ಪದ್ಧತಿಯನ್ನ ಇವತ್ತಿನ ದಿವಸ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಸುಮಾರು 1.5 ಕೋಟಿ 2 ಕೋಟಿವಷ್ಟು ಒಂದು ವರ್ಷಕ್ಕೆ ವಹಿವಾಟನ್ನ ನಡೆಸುವಂತ ಒಂದು ಉನ್ನತಿಗೆ ತಗೊಂಡೋಗಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಮಕ್ಕಳನ್ನು ಸಹ ಮತ್ತೆ ಅವರ ತಮ್ಮನ ಮಕ್ಕಳು, ಅವರ ಒಂದು ಇಡೀ ಒಟ್ಟು ಕುಟುಂಬ ಈ ಒಂದು ಕೃಷಿನಲ್ಲೇ ತೊಡಗಿಕೊಂಡು ಅದರ ಒಂದು ಆದಾಯವನ್ನ ಅಥವಾ ಅದರ ಒಂದು ಫಲವನ್ನ ಅನುಭವಿಸ್ತಿದ್ದಾರೆ. ಮತ್ತು ಮುಂದಿನ ಒಂದು ಪೀಳಿಗೆಗೂ ಸಹ ಕೃಷಿಯಲ್ಲಿ ಇರತಕ್ಕಂತ ಒಂದು ಸುಖವನ್ನ ಅವರು ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಸರ್ ನಮಸ್ಕಾರ, ತುಂಬಾ ಚೆನ್ನಾಗಿ ನಮಗೆ ಮಾಹಿತಿಯನ್ನ ಕೊಟ್ರಿ. ನಮಸ್ಕಾರ. ಅನಂತರ ಧನ್ಯವಾದಗಳು ಸರ್.